ಹಲೋ ಹಾಯ್ ನಮಸ್ಕಾರ. ನಾವಿದ್ದೀವಿ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ. ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾವು ನೋಡೋಕೆ ಹೋಗ್ತಾ ಇವತ್ತು ಮೈಸೂರಿನ ಅರಮನೆ ನೋಡ್ಬೋದು ಹೊರಗಡೆಯಿಂದ ಯಾವ ರೀತಿ ಕಾಣ್ತದೆ ಅಂತ ಹೇಳ್ಬಿಟ್ಟು. ಬನ್ನಿ ಹಾಗೆ ನೋಡ್ಕೊಂಡು ಬರೋಣ. ಒಳಗಡೆ ಈ ಎಂಟ್ರಿ ಆಗಿದ ತಕ್ಷಣ ಟಿಕೆಟ್ ತೊಗೊಂಡು ನಮಗೆ ಕಾಣಿಸಿದೆ ದೇವಿಯ ವಿಗ್ರಹ ಮೆರವಣಿಗೆ ಮಾಡ್ತಾ ಇದ್ದಿದ್ದಂಥದ್ದು. ನೋಡ್ಬೋದು ನೀವು ಇಲ್ಲಿ ಮೈಸೂರಿನ ಅರಮನೆ ಒಳಗಡೆ. ಮತ್ತು ಮೈಸೂರು ಅರಮನೆ ನೋಡಿಕೊಂಡು ನಾವು ಹೊರಟಿದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ. ಆದರೆ ಅಷ್ಟೊತ್ತಿಗಾಗಲೇ ಟೈಮ್ ಆಗಿತ್ತು. ನಮ್ಮ ಸರ್ ಬೇಡ ಅಂತಂದರು. ಮತ್ತು ಜೊತೆಯಲ್ಲಿದ್ದ ಫ್ರೆಂಡ್ಸ್ ಎಲ್ಲ ಕೈ ಕೊಟ್ಟರು, ಬರ್ತೀನಿ ಅಂತ ಹೇಳ್ಬಿಟ್ಟು. ಕೊನೆಗೆ ನಾನು ನನ್ನ ಫ್ರೆಂಡ್ ಇಬ್ಬರೇ ಡಿಸೈಡ್ ಮಾಡಿ ಹೋಗಲೇಬೇಕು ಅಂತ ಹೊರಟಿ. ಬಸ್ ಹತ್ತಿದ್ದು ಅಷ್ಟೊತ್ತಿಗೆ 6:30 ಆಗಿತ್ತು. ಅಲ್ಲಿಂದ ಮತ್ತೆ ಸೀದಾ ಬಂದಿದ್ದೆ ನಾವು ಚಾಮುಂಡಿ ಬೆಟ್ಟಕ್ಕೆ ಬರೋದ್ರೊಳಗಡೆ 7:30 ಆಗಿತ್ತು. ಮತ್ತು ನಮಗೆ ಟೈಮ್ ಕೊಟ್ಟಿದ್ದಿದ್ದೆ 9 ಗಂಟೆ ಒಳಗಡೆ ರಿಟರ್ನ್ ಆಗಬೇಕು ಅಂತ ಹೇಳ್ಬಿಟ್ಟು. ತಾಯಿ ಮೇಲೆ ಭಾರ ಆಗಿಬಿಟ್ಟು ಮತ್ತೆ ನಾವು ಹೊರಟಿದ್ದೆ. ಆಗಿದ್ದಾಗಲಿ ಅಂತ ಹೇಳ್ಬಿಟ್ಟು ದರ್ಶನ ಮಾಡೋಕ್ಕೆ ಇಲ್ಲಿಗೆ ಬಂದೆ. ಕ್ಯೂ ನೋಡಿಬಿಟ್ಟು ಸುಸ್ತಾಗೋಗ್ಬಿಟ್ಟು, ಆಗುತ್ತಾ ನಾವು 9 ಗಂಟೆಗೆ ಹೋಗೋದಕ್ಕೆ ಒಳಗಡೆ ದರ್ಶನ ಆಗುತ್ತಾ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು. ತಿರುಗಿ ಮತ್ತೆ ಇಬ್ಬರು ಡಿಸೈಡ್ ಮಾಡಿಬಿಟ್ಟು ಇಲ್ಲ ದೇವ್ರ ದರ್ಶನ ಮಾಡಲೇಬೇಕು, ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಕೊನೆಗೆ ಕ್ಯೂನಲ್ಲಿ ನಿಂತ್ಕೊಂಡ್ವಿ. 3 ಅವರ್ ಆಗಿ ದರ್ಶನ ಮಾಡೋದ್ರೊಳಗಡೆ. ಮತ್ತು ಹೆಂಗು ಮೇನ್ ದ್ವಾರ ಬಾಗ್ಲ ಹತ್ರ ಬಂದ್ವಿ ದರ್ಶನ ಮಾಡೋಕ್ಕೆ. ಇಲ್ಲಿ ವಿಘ್ನೇಶ್ವರ ಇದ್ದ. ಇಲ್ಲಿಗೆ ಬರ್ತಲೇ ಪ್ರಮೋದ ದೇವಿ ಅಮ್ಮನವ್ರು ಬಂದರು. ಅವ್ರು ಬಂತಲೇ ಮತ್ತೆ ಒಂದು 1/2 ಅವರ್ ಲೇಟ್ ಆಯಿತು. ಏನಪ್ಪ ಮತ್ತೆ ಇಲ್ಲೇ ಲೇಟ್ ಆಗೋಂಗೈತೆ, ನಾವು ದರ್ಶನ ಮಾಡ್ತೀವಿ ಅಂದ್ಬಿಟ್ಟು. ಮತ್ತು ಬಿಟ್ಟೋಗ್ಬಿಡ್ತಾರೆ ಅಂತ ಅದೊಂದು ಭಯ ಆಗಿಬಿಟ್ಟಿತ್ತು. ಕೊನೆಗೆ ಬಿಟ್ಟೋದ್ರೆ ಹೋಗಲಿ, ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮತ್ತು ನಾನು ಇವನೇ ರಾಮಕೃಷ್ಣ ಅಂತ ಹೇಳ್ಬಿಟ್ಟು ಇಬ್ಬರು ಧೈರ್ಯ ಮಾಡಿ ಅಮ್ಮನವರ ದರ್ಶನಕ್ಕೆ ಬಂದೇ ಬಿಟ್ವಿ. ನೋಡ್ಬೋದು ನೀವು ದೇವಸ್ಥಾನದ ಒಳಗಡೆ ಅಲಂಕಾರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಅಮ್ಮನವರಿಗೆ ಅಲಂಕಾರ ಮಾಡಿದ ರೀತಿ ಅಂತ ಎಲ್ಲರ ಗಮನ ಸೆಳೀತಾ ಇತ್ತು. ಏನಪ್ಪ ವಿಷಯ ಅಂದರೆ ಇವತ್ತು ಅಮ್ಮನವರ ಹುಟ್ಟಿದ ದಿನ. ಆದ್ದರಿಂದ ನಾವೇ ದರ್ಶನ ಪಡೆದ ನಾವೇ ಪುಣ್ಯವಂತರು. ನೀವು ಸಹ ನೋಡ್ಬೋದು ಅಲಂಕಾರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ವಿಡಿಯೋ ಲೇಟ್ ಆಯಿತು ಅಪ್ಲೋಡ್ ಮಾಡೋದು. ನೋಡಿ ಇಲ್ಲಿ ಅಮ್ಮ ಅಂತ ಬರೆದಿದ್ದಾರೆ. ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ಮೇಲೆ ಮತ್ತೆ ಅಮ್ಮನವರ ಮೂರ್ತಿ ಮೆರವಣಿಗೆ ನಡೀತಾ ಇತ್ತು. ಆದ ಕಾರಣ ಎಲ್ಲರನ್ನ ಸೈಡಿಗೆ ನಿಲ್ಲಿಸ್ತಾಯಿದ್ರು. ಕೊನೆಗೆ ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು ಮತ್ತೆ ಅಮ್ಮನವರ ದರ್ಶನ ಪಡೆಯೋದಕ್ಕೆ ಇನ್ನೊಂದು ಸಾರಿ ಚಾನ್ಸ್ ಸಿಕ್ತು ಅಂದ್ಕೊಂಡು ಅಲ್ಲೇ ಸೈಡಲ್ಲಿ ನಿಂತ್ಕೊಂಡ್ವಿ. ಅಮ್ಮನವ್ರ ಕೈ ಮುಕ್ಕೊಂಡು ನೋಡ್ಬೋದು ನೀವು ಇಲ್ಲಿ ಅಮ್ಮನವರ ವಿಗ್ರಹ. ಮತ್ತು ನಮಗೆ ಇನ್ನೊಂದು ಸತಿ ಕಾಲ್ ಮಾಡಿಬಿಟ್ಟು ಇನ್ನೂ ಎಲ್ಲಿದ್ದೀರಪ್ಪ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಕಾಲ್ ಮಾಡಿದ್ರು. ನಾವಾಗ ಬಸ್ ಸ್ಟ್ಯಾಂಡಿಗೆ ಬಂದರೆ ಮೇಲೆಗಡೆ ಅಲ್ಲಿ ಬಸ್ ಇರಲಿಲ್ಲ ಕೆಳಗಡೆ ಹೋಗೋದಕ್ಕೆ. ಮತ್ತು ಕೊನೆಗೆ ನಾವು ಸುಳ್ಳು ಹೇಳಿದ್ರು ಏನಂದರೆ ಬರ್ತಾ ಇದ್ದೀವಪ್ಪ ಆಗಲೇ ಬೆಟ್ಟ ಇಳಿತಾ ಇದ್ದೀವಿ, ಅರ್ಧದಲ್ಲಿದ್ದೀವಿ ಅಂತಂದರು. ಆದರೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಬಸ್ ಇಲ್ಲ. ಯಾರು ಕೇಳಿದ್ರು ಇಲ್ಲಪ್ಪ ಬೆಟ್ಟದ ಕೆಳಗಡೆ ಹೋಗ್ತೀವಿ, ಬಸ್ ಸ್ಟ್ಯಾಂಡಿಗೆ ಹೋಗಲ್ಲ ಅಂತಂದರು. ಮತ್ತು ಮಹಿಷಾಸುರ ಹತ್ರ ಬಂದು ಒಂದು ಫೋಟೋ ತೊಗೊಂಡು ಬಸ್ ಹತ್ಕೊಂಡು ಕೆಳಗಡೆ ಬರ್ತಿರ್ಬೇಕಾದ್ರೆ ಬೆಟ್ಟದ ಮೇಲಿಂದ ಮೈಸೂರು ಲೈಟ್ ವ್ಯೂ ನೋಡ್ಬೋದು ಯಾವ ರೀತಿ ಕಾಣ್ತದೆ ಅಂತ ಹೇಳ್ಬಿಟ್ಟು ನೀವು. ಹಂಗೆ ನೋಡಿ ಅರಮನೆಗೆ ನೈಟ್ ಟೈಮ್ ಲೈಟಿಂಗ್ಸ್ ಹಾಕಿದಾಗ ಯಾವ ರೀತಿ ಕಾಣ್ತದೆ ಅಂತ ಹೇಳ್ಬಿಟ್ಟು ನೋಡ್ಕೊಬಿಡಿ, ನೋಡಿಲ್ಲ ಅಂದರೆ.